ದಾಸವಾಳ ನೋಡಿ ಅಂತ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕಲರ್ ನೋಡಿ ಅಂತ ಹೇಗೆ ಬಂದಿದೆ, ರೆಡ್ ಕಲರ್ ಆಗಿದೆ ನೋಡಿ. ದಾಸವಾಳ ನೋಡಿ ಅಂತ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಮ್ಮನೆಯಲ್ಲಿ ಆದಂತಹ ದಾಸವಾಳ ತುಂಬಾನೇ ಆಗಿದೆ. ನಾನಿವತ್ತು ಈ ದಾಸವಾಳನ್ನು ಉಪಯೋಗಿಸಿಕೊಂಡು ಎಫೆಕ್ಟಿವ್ ಆದ ನ್ಯಾಚುರಲ್ ಆದ ಶಾಂಪು ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಇದು ಶಾಂಪು ಯಾವುದಕ್ಕೆಲ್ಲ ಯೂಸ್ ಅಂತ ಹೇಳಿ ಆದ್ರೆ, ಡ್ಯಾಂಡ್ರಫ್ ಕಡಿಮೆ ಆಗಲಿಕ್ಕೆ, ಹಾಗೇನೆ ಕೂದಲು ಉದ್ದ ಬರಲಿಕ್ಕೆ, ಹೇರ್ ಫಾಲ್ ಆಗುವುದನ್ನು ಕಡಿಮೆ ಮಾಡಲಿಕ್ಕೆ, ಹಾಗೇನೆ ಕೂದಲು ನೈಸ್ ಆಗಿ ಬರಲಿಕ್ಕೆ, ಎಲ್ಲದಕ್ಕೂ ತುಂಬಾನೇ ಉಪಯೋಗ. ಹಾಗಾದ್ರೆ ಇವತ್ತು ಈ ಶಾಂಪು ಹೇಗೆ ಮಾಡೋದಂತ ಹೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತು ನಾನು ಶಾಂಪು ಮಾಡ್ಲಿಕ್ಕೆ ದಾಸವಾಳದ ಜೊತೆಗೆ 3 ಮೇನ್ ಇಂಗ್ರೀಡಿಯೆಂಟ್ ಅನ್ನ ಹಾಕೊಳ್ತಾ ಇದ್ದೇನೆ ನೋಡಿ. ಇದು ನೆಲ್ಲಿಕಾಯನ್ನು ಒಣಗಿಸಿಟ್ಟಿರುವಂತದ್ದು, ಹಾಗೇನೆ ಇದು ಸೀಗೆಕಾಯಿ ಹೆಚ್ಚಿನವರಿಗೆ ಗೊತ್ತೇ ಇರ್ಬೋದು, ಅದರಿಂದ ತುಂಬಾನೇ ಉಪಯೋಗ ಇದೆ. ಅದನ್ನ ಹೀಗೆ ಒಣಗಿಸಿಟ್ಟಿರುವಂತದ್ದು, ಹಾಗೇನೆ ನೊರೆಕಾಯನ್ನ ಒಣಗಿಸಿಟ್ಟಿರುವಂತದ್ದು. ನಾವು ಸೀಗೆಕಾಯಿ, ನೆಲ್ಲಿಕಾಯಿ ಹಾಗೆ ನೊರೆಕಾಯನ್ನ ಹಿಂದಿನ ದಿವಸ ನೆನೆಸಿಡ್ಬೇಕು. ಅಂದ್ರೆ ಇದು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಡ್ಬೇಕು. ನಾನು ಅದಕ್ಕೆ ಎಲ್ಲ 3 ನಾವು ಎಷ್ಟು ತಗೋತೇವೆ ಅಂತ ಹೇಳಿದ್ರೆ ಒಂದೇ ಕ್ವಾಂಟಿಟಿ, 50 ಗ್ರಾಮ್ ಆದ್ರೆ 50 ಗ್ರಾಮೇ 3 ಐಟಮ್ಸ್ ಅಂತ ತಗೊಳ್ಳಿಕ್ಕೆ, 100 ಗ್ರಾಮ್ ಆದ್ರೆ 100 ಗ್ರಾಮ್. ನಾನಿಲ್ಲಿ 50 ಗ್ರಾಮ್ ನೆಲ್ಲಿಕಾಯಿ, ಹಾಗೆ 50 ಗ್ರಾಮ್ ಸೀಗೆಕಾಯಿ, ಹಾಗೆ 50 ಗ್ರಾಮ್ ನೊರೆಕಾಯನ್ನ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೇನೆ. ಅದು ಕಲರ್ ಹೇಗೆ ಬಿಟ್ಕೊಂಡಿದೆ, ಚೆನ್ನಾಗಿ ನೆಂದಿದೆ. ಇದನ್ನೀಗ ಕೊದಿಲಿಕ್ಕೆ ಹಾಕ್ತಾ ಇದ್ದೇನೆ. ಒಟ್ಟಿಗೆ ನೀರು ಸೇರಿಸಿ ಹಾಕಬೇಕು. ನಾವು ಇದರ ಜೊತೆಗೆ 1 ಲೋಟ ನೀರು ಎಕ್ಸ್ಟ್ರಾ ಹಾಕ್ಬಹುದು, ಯಾಕಂದ್ರೆ ಅದು ಚೆನ್ನಾಗಿ ಕುದಿಬೇಕು. ಕುದಿದಾಗ ನೀರು ಕಡಿಮೆ ಆಗ್ತದೆ. ಇಲ್ಲಿ ನಾನು ಸೀಗೆಕಾಯಿ, ನೆಲ್ಲಿಕಾಯಿ ಹಾಗೆ ನೊರೆಕಾಯಿ 3 ಹಾಕ್ಬೇಕಾದ್ರೆ 1-2 ಲೋಟದಷ್ಟು ನೀರು ಹಾಕಿದ್ದೆ. ಅದನ್ನು ಹಾಕಿ ನೆನೆಸಿಟ್ಟಿದ್ದು. ಇಲ್ಲಿ ಹಾಕ್ಬೇಕಾದ್ರೆ ಮತ್ತೊಂದು ಲೋಟ ನೀರು ಸೇರಿಸಿದೆ, ಯಾಕೆಂದ್ರೆ ಅದು 3 ಚೆನ್ನಾಗಿ ಕುದಿದಾಗ ನೀರು ಕಡಿಮೆ ಆಗ್ತದೆ. ಚೆನ್ನಾಗಿ ಕುದಿಸ್ಬೇಕು. ಸೀಗೆಕಾಯಿ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಇದು ನಿಮಗೆ ನಾರ್ಮಲ್ ಆಗಿ ಗೊತ್ತಿರ್ಬೋದು, ಅಂಗಡಿಯಲ್ಲಿ ರೆಡಿಮೇಡ್ ಪುಡಿ ಸಿಗ್ತದೆ. ಹಾಗೆ ಆ ಪುಡಿಯನ್ನು ಹಾಕೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗ್ತದೆ, ಹಾಗೇನೆ ಕೂದಲು ಉದ್ದ ಬರ್ತದೆ. ಅದಕ್ಕಾಗಿ ನಾವು ಸೀಗೆಕಾಯನ್ನು ಹಾಕ್ತೇವೆ. ಹಾಗೇನೆ ಇದು ಕೂದಲಿಗೆ ಸ್ಟ್ರೆಂತ್ ಕೊಡ್ತದೆ. ನೆಲ್ಲಿಕಾಯಿನ ಯಾಕೆ ಹಾಕೋದಂತ ಹೇಳಿದ್ರೆ, ಇದು ನಮ್ಮ ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್. ನಮ್ಮ ಬುಡದಿಂದ ತುದಿಯವರೆಗೆ ಕೂದಲು ಸ್ಟ್ರಾಂಗ್ ಇರ್ತದೆ, ಮತ್ತೆ ಹೇರ್ ಫಾಲ್ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ನಾವಿಲ್ಲಿ ಇದನ್ನು ಯೂಸ್ ಮಾಡ್ತಿದ್ದೇವೆ. ಈ ನೊರೆಕಾಯನ್ನು ಹಾಕೋದ್ರಿಂದ ಕೂದಲಿಗೆ ಶೈನ್ ಆಗ್ತದೆ. ಅದರ ಜೊತೆಗೆ ಈ ಕೆಲವರೆಲ್ಲ ಹೊರಗಡೆ ಹೋಗಿ ಬಂದಾಗ ಕೂದಲು ತುಂಬಾ ಬೆವರ್ತದೆ. ಹಾಗೆ ಬೆವರಿದಾಗ ಕೂದಲು ರಫ್ ಆಗ್ತದೆ, ಹಾಗೆಯೇ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ಸ್ಮೆಲ್ ಬರ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ಕೂದಲು. ಅಂತಹ ಸಮಸ್ಯೆಗೆಲ್ಲ ಇದು ರಾಮಬಾಣ ಅಂತ ಹೇಳ್ಬಹುದು. ನಾವಿಲ್ಲಿ ದಾಸವಾಳವನ್ನು ಕೂಡ ಈಗ ಹಾಕ್ಲಿಕ್ಕಿದೆ. ಅದಕ್ಕಿಂತ ಮೊದಲು ಈ ದಾಸವಾಳದ ಬುಡ ಮತ್ತೆ ಇದರದ್ದು ಮಧ್ಯ ಪೋರ್ಷನ್ ಅನ್ನು ನಾವು ತೆಗೆದು ಹಾಕ್ಲಿಕ್ಕಿರುವಂತದ್ದು. ದಾಸವಾಳವನ್ನು ಹಾಕೋದ್ರಿಂದ ನಮ್ಮ ಕೂದಲು ಶೈನ್ ಆಗ್ತದೆ, ಹಾಗೇನೆ ಹೇರ್ ಫಾಲ್ ಸಮಸ್ಯೆಗೆ ರಾಮಬಾಣ ಅಂತ ಹೇಳ್ಬಹುದು. ಇದು ನಮ್ದು ಮೊದಲಿನ ಕಾಲದಿಂದಲೂ ದಾಸವಾಳವನ್ನ ಕೂದಲಿನ ಸಮಸ್ಯೆಗೆ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು. ಕೂದಲು ಕಪ್ಪು ಆಗ್ಲಿಕ್ಕೆ ಹಾಗೇನೆ ದಪ್ಪ ಆಗ್ಲಿಕ್ಕೆ ಕೂಡ ತುಂಬಾನೇ ಸಹಕಾರಿ. ಇದನ್ನ ನಾನು ಇಲ್ಲಿ ನೋಡಿ ಫುಲ್ ತೆಗೆದುಕೊಂಡೆ. ಇದನ್ನ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ನೀರಿಗೆ ಹಾಕ್ಲಿಕ್ಕೆ ಇರುವಂತದ್ದು. ಇಲ್ಲಿ ನಾನು 10 ರಿಂದ 12 ದಾಸವಾಳನ್ನು ಹಾಕ್ತಾ ಇದ್ದೇನೆ. ದಾಸವಾಳ ಎಷ್ಟು ಹಾಕಿದ್ರು ಕೂಡ ಒಳ್ಳೆಯದು. ನೊರೆಕಾಯಿಯನ್ನ ಹಾಕಿದ್ದೇವೆ. ನೊರೆಕಾಯಿ ಚೆನ್ನಾಗಿ ಬೆಂದ ನಂತರ ಅದರ ಬೀಜವನ್ನ ಸಪರೇಟ್ ಮಾಡ್ಕೊಳ್ಳಿಕ್ಕಿದೆ. ನಮ್ಗೆ ನಾವು ಶಾಂಪು ಮಾಡ್ಬೇಕಾದ್ರೆ ಇದು ಫುಲ್ ಸ್ಮ್ಯಾಶ್ ಮಾಡ್ಲಿಕ್ಕಿದೆ, ಅವಾಗ ಬೀಜ ಹೊರ ತೆಗಿಲಿಕ್ಕಿದೆ. ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಅವಾಗ ಇದರ ಸತ್ತು ಮತ್ತೆ ಕೂಡ ಬಿಟ್ಟು ಇದು ಸ್ಮೂತ್ ಆಗ್ತದೆ. ನೋಡಿ, ಇದು ಚೆನ್ನಾಗಿ ಕುದಿತಾ ಇದೆ. ಇನ್ನಿಷ್ಟಾದ್ರೆ ಸಾಕು. ಇನ್ನು ಇದನ್ನ ಸ್ವಲ್ಪ ತಣ್ಣಗೆ ಆಗುವ ತನಕ ಹಾಗೆ ಬಿಡುವ. ನಂತರ ಇದನ್ನ ಸ್ಮ್ಯಾಶ್ ಮಾಡ್ಲಿಕ್ಕಿದೆ. ಈಗ ನೊರೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಅದರೊಳಗಿನ ಬೀಜ ಬಿಡಿಸ್ಬೇಕು ನಾವು. ಬೀಜ ತೆಗೆದು ನಾನು ಸ್ವಲ್ಪ ತೆಗೆದು ಇಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಕೂಡ ಹೀಗೆ ಬಿಡಿಸುವ. ನೋಡಿ, ಈ ತರ ಸುಲಭಕ್ಕೆ ತೆಗಿಲಿಕ್ಕೆ ಬರ್ತದೆ ಬೀಜ. ಇದನ್ನ ಸಪರೇಟ್ ಮಾಡ್ಕೋಬೇಕು. ನಂತರ ಫುಲ್ ಇದನ್ನ ಸ್ಮ್ಯಾಶ್ ಮಾಡ್ಲಿಕ್ಕಿದೆ.
ಇನ್ನು ಇದನ್ನು ಹೀಗೆ ಸ್ಮ್ಯಾಶ್ ಮಾಡಿ ಫುಲ್ ನೆಲ್ಲಿಕಾಯಿ ಹಾಗೆಯೇ ಸೀಗೆಕಾಯಿ ಮತ್ತು ನೊರೆಕಾಯಿ 3 ಕೂಡ ಸ್ಮ್ಯಾಶ್ ಮಾಡಿ ಅದರದ್ದು ಸತ್ವ ಎಲ್ಲ ನಾವು ಹೀಗೆ ತೆಗಿಬೇಕು. ಇನ್ನು ಇದರದ್ದು ವೇಸ್ಟನ್ನೆಲ್ಲ ತೆಗೆದು ಸೋಸಿಕೊಳ್ಳಿಕ್ಕಿದೆ. ಕಲರ್ ನೋಡಿ ಅದು ಹೇಗೆ ಬಂದಿದೆ, ರೆಡ್ ಕಲರ್ ಆಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನ ತಪ್ಪದೆ ಟ್ರೈ ಮಾಡಿ. ಹೀಗೆ ಯಾರಾದ್ರೂ ನಮ್ಮ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.